ಹಾಯ್ ಗೆಳೆಯರೇ, ನಿಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮಗೆ ಇವತ್ತು ಒಂದು ಸುಂದರವಾದ ಪ್ರೇಮ ಕಥೆಯನ್ನು ಹೇಳುತ್ತೇನೆ. ಇದು ಒಂದು ಕಾಲ್ಪನಿಕ ಕಥೆಯಾಗಿರುತ್ತದೆ. ಬೆಂಗಳೂರು ನಗರದ ಬೆಳಗ್ಗೆ ಎಂದಿನಂತೆ ಗದ್ದಲದಿಂದ ಕೂಡಿತ್ತು. ರಸ್ತೆಗಳ ಮೇಲೆ ವಾಹನಗಳ ಸದ್ದು, ಬಸ್ ನಿಲ್ದಾಣಗಳಲ್ಲಿ ಜನರ ಓಡಾಟ, ಕಾಲೇಜು ವಿದ್ಯಾರ್ಥಿಗಳ ಸಂಭ್ರಮ ಎಲ್ಲವೂ ಹೊಸ ದಿನದ ಆರಂಭವನ್ನು ಸೂಚಿಸುತ್ತಿದ್ದವು. ಆ ದಿನ ಆದಿತ್ಯನ ಜೀವನದಲ್ಲೂ ಹೊಸ ಅಧ್ಯಾಯ ಆರಂಭವಾಗಲಿತ್ತು. ಅವನ ಕೈಯಲ್ಲಿ ಹೊಸ ಬ್ಯಾಗ್, ಮನಸ್ಸಿನಲ್ಲಿ ಸಾವಿರ ಕನಸುಗಳು. ತಂದೆ ಸರ್ಕಾರಿ ಶಾಲೆಯ ಶಿಕ್ಷಕರು, ತಾಯಿ ಗೃಹಿಣಿ. ಅವರ ಮನೆಯ ಏಕೈಕ ಮಗನಾದ ಆದಿತ್ಯಗೆ ಇಂಜಿನಿಯರಿಂಗ್ ಓದುವುದು ಕೇವಲ ವಿದ್ಯಾಭ್ಯಾಸವಲ್ಲ, ಕುಟುಂಬದ ಕನಸಾಗಿತ್ತು. ಕಾಲೇಜಿನ ಮುಖ್ಯ ಗೇಟ್ ಮುಂದೆ ನಿಂತು ಅವನು ಆ ಭವ್ಯ ಕಟ್ಟಡವನ್ನು ನೋಡಿದ. ಇಲ್ಲಿಂದಲೇ ನನ್ನ ಭವಿಷ್ಯ ಶುರುವಾಗುತ್ತದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ. ಕ್ಲಾಸ್ ರೂಮಿಗೆ ಕಾಲಿಟ್ಟಾಗ ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರನ್ನು ಮಾಡಿಕೊಂಡು ಮಾತನಾಡುತ್ತಿದ್ದರು. ಆದರೆ ಆದಿತ್ಯ ಸಹಜವಾಗಿ ಸ್ವಲ್ಪ ನಾಚಿಕೆ ಸ್ವಭಾವದವನು. ಹೀಗಾಗಿ ಅವನು ಕೊನೆಯ ಬೆಂಚಿನಲ್ಲಿ ಕುಳಿತ. ಅಷ್ಟರಲ್ಲಿ ಕ್ಲಾಸ್ ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಬಂದಳು ಒಬ್ಬಳು ಹುಡುಗಿ. ಕಪ್ಪು ಕೂದಲು, ಮಿಂಚುವ ಕಣ್ಣುಗಳು, ಮುಖದಲ್ಲಿ ಸಿಹಿ ನಗು. ಒಂದು ಕ್ಷಣ ಕ್ಲಾಸ್ನಲ್ಲಿದ್ದ ಎಲ್ಲರ ದೃಷ್ಟಿಯೂ ಅವಳತ್ತ ತಿರುಗಿತು. ಅವಳು ಸುತ್ತಲೂ ನೋಡಿದಳು. ಖಾಲಿ ಸೀಟ್ ಹುಡುಕುತ್ತಾ ಆದಿತ್ಯನ ಪಕ್ಕದ ಬೆಂಚ್ ಬಳಿ ಬಂದು ನಿಂತಳು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕುಳಿತುಕೊಳ್ಳಬಹುದಾ? ಆದಿತ್ಯಗೆ ಮಾತೇ ಬರಲಿಲ್ಲ. ಹೌದು ಎಂದು ನಿಧಾನವಾಗಿ ಹೇಳಿದ. ಥ್ಯಾಂಕ್ಸ್. ಅವಳು ಕುಳಿತಳು. ಅದೇ ಕ್ಷಣದಲ್ಲಿ ಆದಿತ್ಯನ ಜೀವನದಲ್ಲಿ ಪ್ರೀತಿಯ ಮೊದಲ ಪುಟ ಬರೆಯಲು ಶುರುವಾಗಿತ್ತು. ಕೆಲ ನಿಮಿಷಗಳ ನಂತರ ಪ್ರಾಧ್ಯಾಪಕರು ಎಲ್ಲರ ಪರಿಚಯ ಕೇಳಿದರು. ನಿನ್ನ ಹೆಸರು ಎಂದು ನಂದಿನಿಯ ಕಡೆ ನೋಡಿದರು. ನಂದಿನಿ ಶೆಟ್ಟಿ. ಸರ್. ವೆರಿ ಗುಡ್. ನಂತರ ಆದಿತ್ಯನ ಸರದಿ. ಆದಿತ್ಯ ರಾಜ್. ಸರ್. ವೆಲ್ಕಮ್. ಕ್ಲಾಸ್ ಮುಗಿದ ನಂತರ ನಂದಿನಿ ನಗುತ್ತಾ ಕೇಳಿದಳು, ನೀನು ತುಂಬಾ ಸೈಲೆಂಟ್ ಅನಿಸುತ್ತೀಯಲ್ಲ? ಹಾಗೇನಿಲ್ಲ. ಆಗ ಇಷ್ಟು ಕಡಿಮೆ ಮಾತಾಡ್ತೀಯೇಕೆ? ನನಗೆ ಹೆಚ್ಚು ಸ್ನೇಹಿತರು ಇಲ್ಲ. ಇನ್ನು ಒಬ್ಬ ಸ್ನೇಹಿತೆ ಇದ್ದಾಳಲ್ಲ. ಅವಳ ಮಾತು ಕೇಳಿ ಆದಿತ್ಯ ಮೊದಲ ಬಾರಿಗೆ ಮನಸಾರೆ ನಕ್ಕ. ದಿನಗಳು ಕಳೆಯತೊಡಗಿದವು. ನಂದಿನಿ ಮತ್ತು ಆದಿತ್ಯ ನಡುವೆ ಸ್ನೇಹ ಗಟ್ಟಿಯಾಗತೊಡಗಿತು. ಬೆಳಿಗ್ಗೆ ಕ್ಲಾಸ್ ಆರಂಭವಾಗುವ ಮೊದಲು ಮಾತುಕತೆ. ಕ್ಯಾಂಟೀನ್ನಲ್ಲಿ ಒಟ್ಟಿಗೆ ಚಹಾ, ಲೈಬ್ರರಿಯಲ್ಲಿ ಒಟ್ಟಿಗೆ ಓದು, ಪ್ರಾಜೆಕ್ಟ್ ಕೆಲಸ, ಹೀಗೆ ಪ್ರತಿದಿನವೂ ಒಟ್ಟಿಗೆ ಕಳೆಯುತ್ತಿದ್ದರು. ಒಂದು ದಿನ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗ ನಂದಿನಿ ಕೇಳಿದಳು, ನಿನಗೆ ಪ್ರೀತಿ ಅಂದ್ರೆ ಏನು ಅನಿಸುತ್ತದೆ? ಆದಿತ್ಯ ಅಚ್ಚರಿಯಿಂದ ನೋಡಿದ. ಇಷ್ಟೊಂದು ದೊಡ್ಡ ಪ್ರಶ್ನೆ ಯಾಕೆ? ಸುಮ್ಮನೆ. ಪ್ರೀತಿ ಎಂದ್ರೆ ಯಾರಾದರೂ ಇಲ್ಲದಿದ್ದಾಗ ಅವರ ನೆನಪಿನಲ್ಲಿ ಬದುಕುವುದು. ನಂದಿನಿ ನಗಿದಳು. ನಿನ್ನ ಉತ್ತರ ಚೆನ್ನಾಗಿದೆ. ನಿನ್ನದು. ಯಾರಾದರೂ ನಗಿದರೆ ನಿನಗೂ ನಗು ಬರುವುದು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಆ ಕ್ಷಣದಲ್ಲಿ ಇಬ್ಬರ ಹೃದಯದಲ್ಲೂ ಒಂದೇ ಭಾವನೆ ಮೂಡಿತ್ತು. ಜುಲೈ ತಿಂಗಳು. ಸಂಜೆ ಕಾಲೇಜು ಮುಗಿದಾಗ ಮಳೆ ಪ್ರಾರಂಭವಾಯಿತು. ಎಲ್ಲ ವಿದ್ಯಾರ್ಥಿಗಳು ಶೆಡ್ ಕೆಳಗೆ ನಿಂತಿದ್ದರು. ನಂದಿನಿ ಬಳಿ ಛತ್ರಿ ಇರಲಿಲ್ಲ. ಆದಿತ್ಯ ಬಳಿ ಒಂದು ಸಣ್ಣ ಛತ್ರಿ ಇತ್ತು. ನೀನು ಹೇಗೆ ಹೋಗ್ತೀಯ ಎಂದು ಅವನು ಕೇಳಿದ. ಗೊತ್ತಿಲ್ಲ. ಬಾ, ನಾನು ಬಿಡುತ್ತೇನೆ. ಇಬ್ಬರೂ ಒಂದೇ ಛತ್ರಿಯ ಕೆಳಗೆ ನಡೆತೊಡಗಿದರು. ಮಳೆ ಜೋರಾಗುತ್ತಿತ್ತು. ಗಾಳಿ ಬೀಸುತ್ತಿತ್ತು. ಅಜಾಗರೂಕತೆಯಿಂದ ನಂದಿನಿಯ ಕೈ ಆದಿತ್ಯನ ಕೈಗೆ ತಗುಲಿತು. ಇಬ್ಬರೂ ಕ್ಷಣಕಾಲ ಮೌನವಾಗಿದರು. ಆ ಕ್ಷಣದಲ್ಲಿ ಮಳೆಯ ಶಬ್ದಕ್ಕಿಂತಲೂ ಜೋರಾಗಿ ಅವರ ಹೃದಯಗಳು ಬಡಿದುಕೊಳ್ಳುತ್ತಿದ್ದವು. ಕಾಲೇಜಿನ ವಾರ್ಷಿಕೋತ್ಸವ ಸಮೀಪಿಸಿತು. ನಂದಿನಿ ನೃತ್ಯ ಸ್ಪರ್ಧೆಗೆ ಆಯ್ಕೆಯಾದಳು. ಆದಿತ್ಯ ಗಾಯನ ಸ್ಪರ್ಧೆಗೆ ಆಯ್ಕೆಯಾದ. ಸಂಜೆ ಅಭ್ಯಾಸ ನಡೆಯುತ್ತಿತ್ತು. ಒಂದು ದಿನ ನಂದಿನಿ ವೇದಿಕೆಯಿಂದ ಜಾರಿ ಬಿದ್ದಳು. ಅವಳ ಕಾಲಿಗೆ ಸಣ್ಣ ಗಾಯವಾಯಿತು. ಎಲ್ಲರೂ ನೋಡುತ್ತಿದ್ದರು. ಆದರೆ ಮೊದಲಿಗೆ ಓಡಿಬಂದದ್ದು ಆದಿತ್ಯ. ನಂದಿನಿ, ಏನಾದರೂ ಆಯಿತಾ? ಅವನ ಧ್ವನಿಯಲ್ಲಿ ಕಾಣುತ್ತಿದ್ದ ಕಾಳಜಿ ನಂದಿನಿಯ ಮನಸ್ಸಿಗೆ ತಟ್ಟಿತು. ಅವಳು ನಿಧಾನವಾಗಿ ಹೇಳಿದಳು, ನಾನು ಚೆನ್ನಾಗಿದ್ದೇನೆ. ಆದರೆ ಆ ದಿನದಿಂದ ಅವಳ ಮನಸ್ಸಿನಲ್ಲಿ ಆದಿತ್ಯನ ಸ್ಥಾನ ಇನ್ನಷ್ಟು ವಿಶೇಷವಾಯಿತು. ಒಂದು ರಾತ್ರಿ ಆದಿತ್ಯ ತನ್ನ ಹಾಸಿಗೆಯಲ್ಲಿ ಮಲಗಿದ್ದ. ಆದರೆ ನಿದ್ರೆ ಬರುತ್ತಿರಲಿಲ್ಲ. ಕಣ್ಣು ಮುಚ್ಚಿದರೆ ನಂದಿನಿಯ ಮುಖ, ಅವಳ ನಗು, ಅವಳ ಮಾತು, ಅವಳ ಕಣ್ಣುಗಳು. ಇದು ಸ್ನೇಹವಲ್ಲ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ. ಅದೇ ಸಮಯದಲ್ಲಿ ನಂದಿನಿಯು ತನ್ನ ಕೊಠಡಿಯಲ್ಲಿ ಕುಳಿತಿದ್ದಳು.
ಅವಳ ಫೋನ್ನಲ್ಲಿ ಆದಿತ್ಯನ ಫೋಟೋ ಇತ್ತು. ಅದನ್ನು ನೋಡುತ್ತಾ ಅವಳು ನಗಿದಳು. ನಾನು ಕೂಡ ಅವನನ್ನು ಪ್ರೀತಿಸುತ್ತಿದ್ದೇನಾ? ಅವಳ ಹೃದಯ ಉತ್ತರಿಸಿತ್ತು.